ಆತ್ಮೀಯರೇ, ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಊಟಿಯಿಂದ ಗುಡ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ಸುಂದರ ರಮಣೀಯ ಬೆಟ್ಟದ ತಪ್ಪಲಿನ ಪ್ರದೇಶ. ಇಲ್ಲಿ ಈ ರಸ್ತೆ ಎಷ್ಟು ಅವೈಜ್ಞಾನಿಕವಾಗಿ ಇದೆ, ರಸ್ತೆ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಇದು ಮಾದರಿಯಾಗಿದೆ. ಇದು ಇಂಡಿಯನ್ ರೋಡ್ ಕಾಂಗ್ರೆಸ್ ನಿರ್ದೇಶನಗಳ ರೀತಿಯಲ್ಲಿ ಇಲ್ಲ. ಇಂಡಿಯನ್ ರೋಡ್ ಕಾಂಗ್ರೆಸ್ ನಿರ್ದೇಶನಗಳ ರೀತಿಯಲ್ಲಿ ಉತ್ತಮವಾದ ಗುಣಮಟ್ಟದ ರಸ್ತೆಯನ್ನ ಇಲ್ಲಿ ನಿರ್ಮಾಣ ಮಾಡಿಲ್ಲ. ಆದರೂ ಇಲ್ಲಿರ್ತಕ್ಕಂಥ ರಸ್ತೆಗೆ ಇರ್ತಕ್ಕಂಥ ಒಂದು ಮಾರ್ಕಿಂಗ್ ಏನಿದೆ, ಅದು ಬ್ರೋಕನ್ ವೈಟ್ ಲೈನ್ ಅನ್ನ ಹೊಂದಿದೆ. ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ, ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಬ್ರೋಕನ್ ವೈಟ್ ಲೈನ್ಗಳನ್ನ ಹಾಕಬಾರ್ದು. ಇದರ ಬದಲಾಗಿ ಕಂಟಿನ್ಯೂಯಸ್ ವೈಟ್ ಲೈನ್ಗಳನ್ನ ಹಾಕಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ನ ಮಾಡಬೇಡಿ ಅಂತಕ್ಕಂಥ ಒಂದು ನಿರ್ದೇಶನಗಳನ್ನ ಕೊಡಬೇಕು. ಇಲ್ಲಿ ಯಾವುದೇ ರೀತಿಯ ಸೈನೇಜ್ ಬೋರ್ಡ್ಗಳು ಇಲ್ಲ. ಏನು ಊಟಿಯಿಂದ ಗುಡ್ಲೂರಿಗೆ ಹೋಗ್ತಕ್ಕಂಥ ಮಧ್ಯ ಮಾರ್ಗದಲ್ಲಿ 37 ಕಿಲೋಮೀಟರ್ನ ನೀವು ಅರ್ಧ ಗಂಟೆ ತಡವಾಗಿ ತಲುಪಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಓವರ್ಟೇಕನ್ನು ಮಾಡಬೇಡಿ. ಇಲ್ಲಿ ಈ ರೀತಿ ಲೈನ್ ಇದ್ರೂ ಕೂಡ ತಾವೇ ಎಚ್ಚರಿಕೆಯನ್ನು ವಹಿಸಿ ಇಂತಹ ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ತಾವು ಓವರ್ಟೇಕನ್ನು ಮಾಡಬಾರ್ದು. ಓವರ್ಟೇಕ್ ಮಾಡ್ತಕ್ಕಂಥದ್ದು ತುಂಬ ರಿಸ್ಕ್. ಇದು ದ್ವಿಪಥ ರಸ್ತೆ. ಒಂದು ಚತುಷ್ಪಥ ರಸ್ತೆ, ಅಷ್ಟಪಥ ರಸ್ತೆಗಳಲ್ಲಿ ತಾವು ಇಂಥ ಒಂದು ರಿಸ್ಕನ್ನು ತಗೊಳ್ಬೋದು. ಆದರೆ ಈ ತಿರುವಿನ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಂಡು ನೀವು ವಾಹನಗಳನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮುಂದೆ ನಾವು ಒಂದು ಉತ್ತಮವಾದ ರಸ್ತೆ ಹೇಗಿರಬೇಕು ಅನ್ನೋದನ್ನ ಮುಂದಿನ ಅಧಿವೇಶನದಲ್ಲಿ ನಾವು ತಿಳ್ಕೊಳ್ಳೋಣ. ಖಂಡಿತವಾಗಿಯೂ ಇದೊಂದು ಅವೈಜ್ಞಾನಿಕ ರಸ್ತೆ. ಇಂತಹ ಅವೈಜ್ಞಾನಿಕ ರಸ್ತೆಗಳಲ್ಲಿ ತಾವು ಸಂಚರಿಸುವಾಗ ಯಾವುದೇ ರೀತಿಯ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ. ಆತ್ಮೀಯರೇ, ಒಂದು ಉತ್ತಮವಾದ ರಸ್ತೆ ಹೇಗಿರಬೇಕು ಅನ್ನೋದಕ್ಕೆ ಈ ರಸ್ತೆ ಉದಾಹರಣೆ. ಹುಳಿಯಾರ್ನಿಂದ ಹಿರಿಯೂರಿಗೆ ಸಾಗುವ ರಾಜ್ಯ ಹೆದ್ದಾರಿ 150A ಅದರ ಒಂದು ರಸ್ತೆ ಇದು. ಇಲ್ಲಿ ಕಂಟಿನ್ಯೂಸ್ ವೈಟ್ ಲೈನ್ ನಮಗೆ ಹೇಳ್ತಾ ಇದೆ, ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ವಾಹನವನ್ನು ಓವರ್ಟೇಕ್ ಮಾಡಬೇಡಿ, ಮುಂದೆ ತಿರುವಿದೆ ಅಥವಾ ಒಂದು ಬ್ರಿಡ್ಜ್ ಬರುತ್ತೆ ಅಂತ. ಈಗ ಒಂದು ಬ್ರೋಕನ್ ಲೈನ್ ಬರುತ್ತೆ. ಬ್ರೋಕನ್ ಲೈನ್ ಬಂದಾಗ ಎದುರುಗಡೆ ಯಾವುದು ವೆಹಿಕಲ್ ಬರ್ತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಜಾಗರೂಕತೆಯಿಂದ ಓವರ್ಟೇಕ್ ಮಾಡಬೇಕು. ಎದುರುಗಡೆ ವೆಹಿಕಲ್ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಓವರ್ಟೇಕನ್ನು ಮಾಡಬಾರ್ದು. ಕಂಟಿನ್ಯೂಯಸ್ ವೈಟ್ ಲೈನ್ಗಳು ಯಾವಾಗಲೂ ಒಂದು ತಿರುವಿನಲ್ಲಿ ಅಥವಾ ಒಂದು ಈ ಥರ ಬ್ರಿಡ್ಜ್ ಬಂದಾಗ ಬರುತ್ತೆ. ಈಗ ನೋಡಿ, ಎದುರುಗಡೆ ಒಂದು ವಾಹನ ಹೋಗ್ತಾ ಇದೆ, ಸರಿಯಾಗಿ ಗಮನಿಸಿ. ಅದರ ಹತ್ತಿರ ಹೋಗುವಾಗ ಆ ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ಲಾರಿ ಎಡಬದಿಯಲ್ಲಿ ನಿಂತಿರ್ತಕ್ಕಂಥ ಒಂದು ವಾಹನವನ್ನು ಸಾಗ ಹಾಕ್ಲಿಕ್ಕೆ ಬ್ರೋಕನ್ ವೈಟ್ ಲೈನ್ ಅನ್ನ ದಾಟ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲಿ ಎದುರುಗಡೆ ಯಾವುದು ವೆಹಿಕಲ್ ಬರ್ತಾ ಇಲ್ಲ. ಮುಂದೆ ಒಂದು ತಿರುವಿದೆ, ಆ ತಿರುವಿನಿಂದ ಮತ್ತೆ ಕಂಟಿನ್ಯೂಸ್ ವೈಟ್ ಲೈನ್ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಎದುರುಗಡೆ ಹೋಗ್ತಾ ಇರ್ತಕ್ಕಂಥ ವಾಹನವನ್ನ ಓವರ್ಟೇಕ್ ಮಾಡಬಾರ್ದು. ಹೀಗೆ ಸಾಕ್ತಾ ಇರ್ಬೇಕಾದ್ರೆ ನಮ್ಮ ಹಿಂದೆ 2 ವಾಹನಗಳು ಬರ್ತಾ ಇವೆ. ಈಗ ಬ್ರೋಕನ್ ವೈಟ್ ಲೈನ್ ಬಂತು, ನಾವಿನ್ನೂ ಸಾಗಿಯೇ ಇಲ್ಲ. ಎದುರುಗಡೆ ಬರ್ತಾ ಇರ್ತಕ್ಕಂಥ ವಾಹನವನ್ನು ಲೆಕ್ಕಿಸದೆ ಅವನು ಓವರ್ಟೇಕ್ ಮಾಡಿಕ್ಕೆ ಹೋಗಿದ್ದು ತಪ್ಪು. ಅಷ್ಟು ಮಾತ್ರವಲ್ಲ, ನಮ್ಮನ್ನು ಮೀರಿಸಿ ಇನ್ನೊಂದು ವೆಹಿಕಲ್ ನಮ್ಮನ್ನ ಓವರ್ಟೇಕ್ ಮಾಡಿಕೊಂಡು ಈಗ ಹೋಗುತ್ತೆ. ಈ ರೀತಿಯಾದ ಆತುರವಾದ ಚಾಲನೆಯನ್ನ ಮಾಡಬಾರ್ದು. ಈ ಬ್ರೋಕನ್ ವೈಟ್ ಲೈನ್ಗಳು ನಮಗೆ ಓವರ್ಟೇಕ್ ಮಾಡಲಿಕ್ಕೆ ಅನುಮತಿಯನ್ನ ಕೊಡುತ್ತವೆ. ಯಾವಾಗ ಎದುರುಗಡೆ ವಾಹನಗಳು ಬರ್ತಾ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ. ಮುಂದೆ ನೋಡಿ, ಒಂದು ವಾಹನ ಜಿಗ್ಜಾಗ್ ಲೈನ್ ಅನ್ನ ಹೊಂದಿದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಮತ್ತು ತುಂಬಾ ವೇಗವಾಗಿ ಹೋಗಬಾರ್ದು ಅಂತಕ್ಕಂಥ ಸೂಚನೆಯನ್ನ ಕೊಡುತ್ತೆ. ಈ ರೋಡ್ ಮಾರ್ಕಿಂಗ್ಗಳು ನಮ್ಮ ಲೈಫ್ ಲೈನ್ಗಳು. ಇವುಗಳನ್ನ ಪಾಲಿಸಬೇಕು ನಾವು. ಆಗ ಮಾತ್ರ ನಮ್ಮ ಸುರಕ್ಷತೆ ಸಾಧ್ಯವಾಗುತ್ತೆ. ಆತ್ಮೀಯರೇ, ಇಂದಿನ ರಸ್ತೆ ಸಂಚಾರಿ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳಲ್ಲಿ 3 ರೀತಿಯ ಸಂಚಾರಿ ಚಿಹ್ನೆಗಳನ್ನ ನಾವು ಕಾಣಬಹುದು. ಮ್ಯಾಂಡೇಟರಿ, ಕಾಷನರಿ, ಇನ್ಫಾರ್ಮೇಟರಿ ಸೈನ್ಸ್ ಅಂತ. ಇವುಗಳನ್ನ ಹೇಗೆ ನಾವು ಪತ್ತೆ ಹಚ್ಚೋದು ಅನ್ನೋದನ್ನ ಇದನ್ನು MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ ನಿಮಗಾಗಿ ಹೊರತಂದಿದೆ. ಈಗ ಮೊದಲ 2 ಚಿಹ್ನೆಗಳನ್ನು ಹೊರತುಪಡಿಸಿ ಉಳಿದವೆಲ್ಲ ವೃತ್ತಾಕಾರದಲ್ಲಿವೆ, ಕೆಂಪು ಅಂಚನ್ನ ಹೊಂದಿವೆ, ನೀಲಿಯ ವೃತ್ತಗಳು ಇವೆ. ಇವನ್ನ ಕಡ್ಡಾಯ ರಸ್ತೆ ಚಿಹ್ನೆಗಳು ಅಂತ ಕರೀತಾರೆ. ರಸ್ತೆಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ಕಡ್ಡಾಯವಾದ ರೀತಿಯಲ್ಲಿ ಹೇಳ್ತವೆ. ಇನ್ನು ಮೇಲ್ಮುಖವಾದ ತ್ರಿಕೋನವನ್ನು ಹೊಂದಿರತಕ್ಕಂಥ ಈ ಚಿಹ್ನೆಗಳು ಮುನ್ನೆಚ್ಚರಿಕೆ ಚಿಹ್ನೆಗಳು. ಮುಂದೆ ಎಡಕ್ಕೆ ತಿರುಗಬೇಕು, ಮುಂದಕ್ಕೆ ಬಲಕ್ಕೆ ತಿರುಗಬೇಕು, ಯೂ ಟರ್ನ್ ಇದೆ ಅಂತ ಹೇಳ್ತಕ್ಕಂಥದ್ದು, ಎಚ್ಚರಿಕೆಯನ್ನು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಕಾಷನರಿ ರೋಡ್ ಸೈನ್ಸ್. ಇನ್ನು ಆಯತಾಕಾರದಲ್ಲಿ ಇರ್ತಕ್ಕಂಥ ಈ ಚಿಹ್ನೆಗಳು ರಸ್ತೆಯಲ್ಲಿ ಹೋಗುವಾಗ ಮುಂದೆ ಯಾವ ಊರು ಬರುತ್ತೆ, ಅದು ಎಷ್ಟು ದೂರದಲ್ಲಿದೆ, ಹೋಟೆಲ್ ಇದೆಯಾ,
ಹಾಸ್ಪಿಟಲ್ ಇದೆಯಾ, ಪೆಟ್ರೋಲ್ ಬಂಕ್ ಇದೆಯಾ ಮೊದಲಾದ ಎಲ್ಲ ಮಾಹಿತಿಗಳನ್ನು ಕೊಡುತ್ತೆ. ಇದನ್ನು ಮಾಹಿತಿ ಚಿಹ್ನೆಗಳು ಅಂತ ಕರೀತಾರೆ. ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ರಸ್ತೆಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು ಮತ್ತು ಸಂಚಾರಿ ಚಿಹ್ನೆಗಳನ್ನು ನಾವು ಗೌರವಿಸಬೇಕು. ಅವುಗಳನ್ನು ಗೌರವಿಸಿದರೆ ನಮ್ಮ ಜೀವನ ಉಳಿಯುತ್ತೆ. ಈ ಒಂದು ಶುಭ ಸಂದೇಶವನ್ನು MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ ನಿಮಗಾಗಿ ತಂದಿದೆ.